ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಒತ್ತಡ ಪಾಠದ 22ನೇ ಪ್ರಶ್ನೆ. ದ್ರವಗಳ ಒತ್ತಡವು ಅವುಗಳ ಸಾಂದ್ರತೆಯ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ತೋರಿಸಲು ಒಂದು ಪ್ರಯೋಗವನ್ನು ವಿವರಿಸಿ ಹೇಳಿದ್ದಾರೆ. ಯಾವಾಗಲೂ ದ್ರವಗಳ ಒತ್ತಡ ಏನಿದೆ ಅದು ದ್ರವದ ಎತ್ತರಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಈಗ ದ್ರವದ ಕೆಳಗಡೆ ಉಂಟಾಗುವಂತಹ ಒತ್ತಡ ಏನಿದೆ ಅದು ದ್ರವದ ಎತ್ತರ ಜಾಸ್ತಿ ಆಗ್ತಾ ಹೋದಾಗೆ ಜಾಸ್ತಿ ಆಗುತ್ತೆ. ಅದೇ ತರ ದ್ರವದ ಒತ್ತಡ ಅದರ ಸಾಂದ್ರತೆಯ ಮೇಲೆ ಕೂಡ ಅವಲಂಬಿತವಾಗಿರುತ್ತೆ. ನಾನು ಒಂದು ಹೆಚ್ಚಿಗೆ ಸಾಂದ್ರತೆ ಇರುವಂತಹ ದ್ರವವನ್ನ ತಗೊಂಡಿದ್ದೀನಿ, ಇನ್ನೊಂದು ಕಡಿಮೆ ಸಾಂದ್ರತೆ ಇರುವಂತಹ ದ್ರವವನ್ನ ತಗೊಂಡಿದ್ದೀನಿ. ಆಗ ಸಾಂದ್ರತೆ ಹೆಚ್ಚಾಗಿರುವಂತಹ ದ್ರವ ಏನಿದೆ, ಸಾಂದ್ರತೆ ಹೆಚ್ಚಿದ್ರೆ ಅದರಿಂದ ಉಂಟಾಗುವಂತಹ ಒತ್ತಡ ಕೂಡ ಹೆಚ್ಚೇ ಆಗಿರುತ್ತದೆ. ಒತ್ತಡ ಕೂಡ ಹೆಚ್ಚಾಗಿರುತ್ತೆ. ಈಗ ಇದನ್ನ ವಿವರಿಸ್ಲಿಕ್ಕೆ ನಾವೊಂದು ಪ್ರಯೋಗವನ್ನ ಮಾಡೋಣ. ಇಲ್ಲಿ ಏನ್ ಮಾಡಿದೀವಿ, ಟ್ಯೂಬ್ ಎ ಯಲ್ಲಿ ಹಾಲು, ಹಾಗೆ ಟ್ಯೂಬ್ ಬಿ ಯಲ್ಲಿ ಮದ್ಯವಿದೆ. ಇದು ಹಾಲಿದೆ, ಇದನ್ನ ಟ್ಯೂಬ್ ಎ ಅಂತ ಕನ್ಸಿಡರ್ ಮಾಡಿದ್ರೆ ಇದನ್ನ ಟ್ಯೂಬ್ ಬಿ ಅಂತ ಕನ್ಸಿಡರ್ ಮಾಡೋಣ. ಇದರಲ್ಲಿ ಹಾಲಿದೆ, ಇದರಲ್ಲಿ ಮದ್ಯ ಇದೆ. ಈಗ ಎರಡೂ ಬಾಟಲ್ನ ತಳದಲ್ಲಿ ಏನ್ ಮಾಡ್ತೀವಿ, ಒಂದು ರಂಧ್ರವನ್ನ ಕೊರೆದು ಅದಕ್ಕೆ ಒಂದು ಟ್ಯೂಬ್ ಅನ್ನ, ಒಂದು ಕೊಳವೆಯನ್ನ, ಚಿಕ್ಕ ಕೊಳವೆಯನ್ನ ಜೋಡಿಸಿ ಅದನ್ನ ನಾವು ಬಲೂನ್ಗೆ ಜೋಡಿಸ್ತಾ ಇದ್ದೀವಿ. ಇಲ್ಲಿ ಇದೇ ತರ ಇದೇ ಎತ್ತರದಲ್ಲಿ ಇನ್ನೊಂದು ರಂಧ್ರ ಕೊರೆದು ಮತ್ತೊಂದು ಬಾಟಲ್ ಇದ್ದೀವಿ, ಕೊಳವೆಯನ್ನ ಬಲೂನ್ಗೆ ಜೋಡಿಸ್ತಾ ಇದ್ದೀವಿ. ಈಗ ಟ್ಯೂಬ್ ಎ ಯ ತಳಕ್ಕೆ ಲಗತ್ತಿಸಲಾದ ಬಲೂನ್ನ ಹಿಗ್ಗುವಿಕೆ ಟ್ಯೂಬ್ ಬಿ ಗೆ ಜೋಡಿಸಲಾದ ಬಲೂನ್ಗಿಂತ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಟ್ಯೂಬ್ ಎ ಗೆ ಲಗತ್ತಿಸಲಾದ ಹಿಗ್ಗುವಿಕೆ ಟ್ಯೂಬ್ ಬಿ ಗೆ ಜೋಡಿಸಲಾದ ಬಲೂನ್ನ ಹಿಗ್ಗುವಿಕೆಗಿಂತ ಕಡಿಮೆ ಇದೆ. ಯಾಕೆಂದ್ರೆ ಹಾಲಿನ ಒತ್ತಡ ಜಾಸ್ತಿ ಇರ್ತದೆ. ಏಕೆಂದರೆ ಹಾಲಿನ ಅದೇ ಎತ್ತರವು ಮದ್ಯಕ್ಕಿಂತ ಹೆಚ್ಚಿನ ಒತ್ತಡ ಬೀರುತ್ತದೆ. ಥ್ಯಾಂಕ್ ಯು.